ಆಕ್ಚುಲಿ ನಾನು ಸುನೀತಾ ರೆಡ್ಡಿ ಅಂತ ಶ್ರೀ ಆದ್ಯ ಫೌಂಡೇಶನ್ ಮತ್ತೆ ವಿಶಾಲಾಕ್ಷಿ ವಿಬೋಧಕ ಸಮಿತಿಯಿಂದ ನಾವು ಬಂದಿದ್ದೀವಿ. ನಾವು ವುಮೆನ್ಸ್ ಎಂಪವರ್ಮೆಂಟ್ ಇದರಲ್ಲಿ. ಸೊ ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಅನ್ನದಾಸೋಹ ಇರ್ಬೋದು, ಬಟ್ಟೆಗಳು ಕೊಡೋದು. ಇವತ್ತು ನಾವು ಬೆಡ್ಶೀಟು ಮತ್ತೆ ಕ್ಲೋತ್ಸ್ ಕೊಡೋದಕ್ಕೆ ಬಂದಿದ್ದೀವಿ ಹಳ್ಳಿಯವ್ರಿಗೆ. ತುಂಬಾ ಚೆನ್ನಾಗಿದೆ ಇದು, ಡೆವಲಪ್ ಆಗಿರುವಂತ ರೂರಲ್ ಏರಿಯಾದಲ್ಲಿ ಯಾವಾಗ್ಲೂ ಮಾಡ್ಬೇಕು ಅಂತ ಆಸೆ ಇತ್ತು. ಸೊ ಇಲ್ಲಿ ಬರ್ತಾ ಇರ್ತೀವಿ. ಸೊ ಇಲ್ಲಿ ಅವ್ರಿಗೆ ಬೆಡ್ಶೀಟ್ಸ್ ವಿತರಣೆ ಮಾಡಿದ್ವಿ, ಮತ್ತೆ ಹಳೆ ಬಟ್ಟೆಗಳನ್ನ ಕೊಟ್ವಿ. ಸೊ ಅವರು ಏನೋ ಒಂದ್ ಮಾಡ್ಬೇಕು ಅಂತ ನಾವು ಬರ್ತಿದೀವಿ. ಇಲ್ಲಿ ಜಿಗಣಿಯಲ್ಲೇ ನನ್ನ ಊಟೂರು ಅನೇಕಲ್ಲು. ಸೊ ಅದೊಂದು ನಮ್ಮೂರ್ಗ್ ಮಾಡುವಂತ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿಯಿಂದ. ನಾವೆಲ್ಲರೂ ಮಹಿಳೆಯರು ಎಲ್ಲ ಪ್ರತಿಯೊಂದು ವಾರಕ್ಕೂ ಬರೋಣ ಅಂತ ಈಗ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇಲ್ಲಿ ಆಲ್ಮೋಸ್ಟ್ 9 to 12 ವಿಲೇಜಸ್ ಇದೆಯಂತೆ ಇದೇ ತರ. ಸೊ ಫಾರೆಸ್ಟ್ ಏರಿಯಾ ಹತ್ರ. ಸೊ ವಿ ಜಸ್ಟ್ ವಾಂಟ್ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ಎವ್ರಿ ವೀಕ್ಲಿ ಒನ್ಸ್ ಪ್ರಾಜೆಕ್ಟ್, ಅಂದ್ರೆ ಸ್ಯಾಟರ್ಡೇ ಎಲ್ಲ ಸಂಡೇ ಆತರ ಬಂದು ಮಾಡ್ಬೇಕು ಅಂತ ನಾವು ತುಂಬಾ ಇಚ್ಛೆಯಿಂದ ಆಸಕ್ತಿಯಿಂದ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಇರಬೇಕು ಅಂತ ಕೋರ್ತೀವಿ. ಥ್ಯಾಂಕ್ ಯು. ನಾನು ಫೌಂಡರ್ ಪ್ರೆಸಿಡೆಂಟ್ ವಿಶಾಲಾಕ್ಷಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ನೇಮಿತ ಅಂತ ಬನಶಂಕರಿ 3rd ಸ್ಟೇಜ್ ಅಲ್ಲಿ ಇದೆ. 2008 ಅಲ್ಲಿ ನಾವು ಈ ತರ ಸ್ವಸಹಾಯ ಸಂಘಗಳು ಮಾಡಿದ್ವಿ. ಆಮೇಲೆ ಅದು ಇದ್ದಕ್ಕಿದ್ದಂಗೆ ಅದು ದುಡ್ಡು ಬೆಳೀತು, ಜನನು ಜಾಸ್ತಿ ಆದ್ಮೇಲೆ ಹಂಗೆ ಕನ್ವರ್ಟ್ ಮಾಡಿ ವಿಶಾಲಾಕ್ಷಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ರಿಜಿಸ್ಟರ್ ಮಾಡಿದೀವಿ. ಅದರಲ್ಲಿ ಸುಮಾರು 1500 ಜನ ಇದ್ದಾರೆ. ಬನಶಂಕರಿನಲ್ಲಿ ಕೆಲಸ ಮಾಡ್ತಾ ಇದೆ. ಸ್ಕಿಲ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀವಿ. ಇವತ್ತು ಈ ಹಳ್ಳಿಗೆ ಬಂದು ಒಂದು ಕೊಡೋದು ಅವಕಾಶ ನಮ್ಗೆ ಸಿಕ್ತು. ಅದು ನಮ್ಗೆಲ್ಲ ತುಂಬಾ ಖುಷಿ ಆಯ್ತು. ಅವರೆಲ್ಲ ತುಂಬಾ ಖುಷಿ ಪಟ್ರು. ಈ ಚಳಿಗಾಲದಲ್ಲಿ ಬನ್ನರ್ಘಟ್ಟ ರಾಗೇನಹಳ್ಳಿ ಅಂತ ವಿಲೇಜ್ ಅಲ್ಲಿ ಬಂದು ಒಂದು ವಿಲೇಜ್ ಮಾತ್ರ ಕೊಟ್ಟಿದೀವಿ. ಸುಮಾರು 80-90 ಜನಗೆ ಕೊಟ್ಟಿದೀವಿ. ನಮ್ಗೆ ತುಂಬಾ ಸಂತೋಷ ಆಯ್ತು. ಈ ತರ ಜಾಸ್ತಿ ಎಲ್ಲಾ ಕಡೆನೂ ಹೋಗಿ ಮಾಡ್ಬೇಕು ಅಂತ. ಅದಕ್ಕೆ ನಿಮ್ಮಂತವರು ಪ್ರೋತ್ಸಾಹ ಕೊಟ್ಟು ಸಹಾಯನೂ ಮಾಡ್ಬೇಕು ಅಂತ, ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಜೈ ಗುರುದೇವ್. ಈ ದಿನ ಇವತ್ತು ಒಂದು ಒಳ್ಳೆ ದಿನ, ಪೌರ್ಣಮಿ, ಹುಣ್ಣಿಮೆ. ಹುಣ್ಣಿಮೆನಲ್ಲಿ ಇಂದ ಒಂದು ಜಾಗಕ್ಕೆ ಇವತ್ತು ಬಂದಿರೋದು ನಮಗೆ ಬಹಳ ಒಂದು ಸಂತೋಷ ಆಗ್ತದೆ. ಈ ವಿಶಾಲಾಕ್ಷಿ ವುಮೆನ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ನಾವೆಲ್ಲ ಈಗ ಮಹಿಳೆ ಜೊತೆಗೆ ಅವರಿಗೆ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ವಿಲೇಜ್ಗೂ ಹೋಗಿ ಅವರಿಗೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಬೇಕು, ಸರ್ವಿಸ್ ಮಾಡ್ಬೇಕಂತ ರೀತಿನಲ್ಲಿ ಈ ವಿಶಾಲಾಕ್ಷಿ ವುಮೆನ್ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿಯಿಂದ ಇವತ್ತು ಇಂಥ ಒಂದು ಜಾಗದಲ್ಲಿ ಬಂದು ಈ ಜನಗಳಿಗೆ ನಾವು ಒಂದು ಬ್ಲಾಂಕೆಟ್ ಅನ್ನ ಕೊಡೋದ್ರಿಂದ ನಮಗೆ ಬಹಳ ಒಂದು ಸಂತೋಷವಾಗ್ತಾ ಇದೆ. ಅದೇ ರೀತಿ ನಮ್ಮ ವಿಶಾಲಾಕ್ಷಿ ಬರೀ ಒಂದೇ ಕೆಲಸ ಇಲ್ಲ, ಲಾಟ್ ಆಫ್ ದ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಟ್ರೈನಿಂಗ್ಗಳನ್ನ ಕೊಟ್ಟು ಅವ್ರಿಗೆ ಇನ್ನೂ ಲೈಫಲ್ಲಿ ಯಾವ ರೀತಿ ಬದುಕೋಕೆ ಏನ್ ನಮ್ಮ ಕೈಯಲ್ಲಿ ಆಗ್ಬೇಕಂತ ವಿಶಾಲಾಕ್ಷಿ ಸೊಸೈಟಿಯಿಂದ ನಾವು ಬಹಳ ಒಂದು ಕಾರ್ಯಕ್ರಮಗಳು ಇಟ್ಕೊಂಡು ಮುಂದಕ್ಕೆ ಮತ್ತೆ ಬರ್ತೀರಿ. ನಮಗೆಲ್ಲ ಆದತ್ತು ಸಹ ಅವರಿಗೆ ಬಟ್ಟೆಗಳಾಗ್ಬೋದು ಮತ್ತು ಟ್ರೈನಿಂಗ್ ಆಗ್ಬೋದು, ಮುಂದಕ್ಕೆ ಯಾವ ರೀತಿ ಜೀವನ ಮಾಡಬೇಕು, ಯಾವ ರೀತಿ ಸಂಪಾದನೆ ಮಾಡಬೇಕು ಅಂತೆಲ್ಲ ಟ್ರೈನಿಂಗ್ ಕೊಟ್ಟು ಅವ್ರನ್ನೆಲ್ಲ ಮೇಲೆ ತಂದು ಹೆಣ್ಮಕ್ಳು ಈ ದೇಶದಲ್ಲಿ ಅವ್ರ ಕಾಲಲ್ಲಿ ನಿಂತ್ಕೊಂಡು ಅವರೇ ಬದುಕುವಂತ ಒಂದು ದಾರಿನ ಮಾಡಕ್ಕೆ ಈ ವಿಶಾಲಾಕ್ಷಿ ಸೊಸೈಟಿ ನಾವೆಲ್ಲ ಮಾಡ್ತಾ ಇದ್ದೀರಿ. ಅದಕ್ಕೆ ಇವತ್ತು ನಮ್ ಜೊತೆಗೆ ಇವತ್ತು ಬಂದು ತಕೊಂಡವ್ರಿಗೆಲ್ಲ ನಾವು ದೇವ್ರು ಇನ್ನೂ ಒಳ್ಳೆ ಆಯುಷ್ಯ ಕೊಟ್ಟು ಯಾವಾಗ್ಲೂ ಅವ್ರು ಸಂತೋಷವಾಗಿರ್ಲಿ ಅಂತ ನಾವು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀವಿ. ನಮ್ಗೆ ಏನಂದ್ರೆ ಏನು ಗೊತ್ತಾಯ್ತಿರಿಲ್ಲ, ಬ್ಯಾಂಕ್ ಹೋಗೋದ್ ಗೊತ್ತಾಯ್ತಿರಿಲ್ಲ. ನಮ್ ಪ್ರಕಾಶ್ ಸರ್ ಊರ್ಗ್ ಬಂದು ನಮ್ಗೆಲ್ಲಾ ಹೆಲ್ಪ್ ಮಾಡ್ಕೊಟ್ರು. ನಮ್ಗೆ ಓದಕ್ ಬರ್ತಾ ಇರ್ಲಿಲ್ಲ, ಸೈನ್ ಮಾಡಕ್ ಬರ್ತಾ ಇರ್ಲಿಲ್ಲ. ನಾವೀಗ ಎಲ್ಲ ನೋಡ್ಕೊಂಡಿದೀವಿ. ಬ್ಯಾಂಕ್ ಇದು ಆಮೇಲೆ ನಾವ್ ಹೆಂಗ್ ಮಾಡ್ಬೇಕು ಉಳಿತಾಯ, ನಾವ್ ಹೆಂಗ್ ದುಡ್ಡು ಉಳಿಸ್ಬೇಕು ಎಲ್ಲ ಗೊತ್ತು. ಹಸುನಿಂದ ನಾವು ಬೆಳವಣಿಗೆ ಆಯ್ತಾ ಇದೀವಿ ಸರ್. ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರಲ್ಲ, ನಮ್ ಕಷ್ಟ ಸುಖ ಎಲ್ಲ ಪರಿಹಾರ. ಇದು ವಿಶಾಲಾಕ್ಷಿ ಕೋಆಪರೇಟಿವ್ ಸೊಸೈಟಿ ಬೆಡ್ಶೀಟ್ ಕೊಟ್ಟಿರೋದ್ ಇಲ್ಲಿ ಎಲ್ಲಾ ತುಂಬಾ ಜನ ಬಡ ಕುಟುಂಬ ನಾವು. ನಮ್ಗೆ ನೀವೆಲ್ಲ ಬಂದಿ ಈ ತರ ಬೆಡ್ಶೀಟ್ ಕೊಟ್ಟಿ ಹೆಲ್ಪ್ ಮಾಡಿರೋದ್ಕ ಎಲ್ಲಾರು ಚಳಿ ಒಳಗ ಬೆಡ್ಶೀಟ್ ಒದ್ಕೊಂಡು ನಿಮ್ ಹೆಸರು ಹೇಳ್ತಾರ ಮೇಡಮ್. ಅವ್ರು ನಮ್ಗ್ ಧೈರ್ಯ ತುಂಬಿ ಓದ. ಧನ್ಯವಾದಗಳು ನಿಮ್ಗೆ. ಸೊಸೈಟಿ ವಿಶಾಲಾಕ್ಷಿ ಸೊಸೈಟಿ ಅವ್ರಿಗೆ ಧನ್ಯವಾದಗಳು. ವೆರಿ ಗುಡ್. ಕ್ಲಬ್ ಇಂದ ಬಂದಿದ್ದೀನಿ. LCV BTM ನೈಟಿಂಗೇಳಿ ನನ್ ಕ್ಲಬ್. ವಿಶಾಲಾಕ್ಷಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ಬನಶಂಕರಿಯಿಂದ ಅವ್ರ ಕಡೆಯಿಂದ ನಾನು ಇಲ್ಲಿ ಬಂದಿದ್ದೀನಿ ರೆಪ್ರೆಸೆಂಟ್ ಆಗಿ. ನನ್ಗೆ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬೇಕಾಗತ್ತೆ. ಅವ್ರ ಟೀಮ್ ಅಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ. ನನ್ಗೆ ಒಂದು ಅವಕಾಶ ಕೊಟ್ಟಿದ್ದು ಸೇವೆ ಮಾಡೋದಕ್ಕೂ ಸಹ ತುಂಬಾ ಖುಷಿ ಆಗಿದೆ.
ಖಂಡಿತ ನಾವು ಇದನ್ನ ಮುಂದುವರ್ಸೋಣ ಅವ್ರ ಜೊತೆಗೆ. ನಮ್ ಕ್ಲಬ್ ಅವರು ಇನ್ನೂ ನಾವು 50 ಜನ ಇದೀವಿ, ಖಂಡಿತ ಮುಂದೆ ಬರ್ತಾರೆ ಈ ತರ ನೋಡಿದ ತಕ್ಷಣ. ಅವ್ರ ಜೊತೆ ಸೇರಿ ನಾವು ಇನ್ನಷ್ಟು ಸೇವೆ ಮಾಡೋಣ, ಈ ಹಳ್ಳಿ ಕಡೆ ಬರೋಣ ಅಂತ ನಂಗೆ ತುಂಬಾ ಖುಷಿ ಆಗ್ತಾ ಇದೆ.